ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್. ಇವತ್ತು ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಹೇಳಕ್ಕೆ ಹೋಗ್ತಾ ಇರ್ತೇನೆ ಅಂತಂದರೆ, ಗೂಗಲ್ ಮ್ಯಾಪ್ನಲ್ಲಿ ಬಂದು ಒಂದು ಆ್ಯಪ್ನ ಅಪ್ಡೇಟ್ನ ಬಗ್ಗೆ. ಆ ಆ್ಯಪ್ನ ಅಪ್ಡೇಟ್ನಲ್ಲಿ ನಿಮಗೆ ಒಂದು ಗೂಗಲ್ ಮ್ಯಾಪ್ನವರು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜಿಂಗ್ ಸ್ಟೇಷನ್ ನಿಯರ್ ಬೈನಲ್ಲಿ ಎಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡೋದು, ಮತ್ತು ಅದರಲ್ಲಿ ಇರುವ ಕೆಲವು ಒಂದು ಮೇನ್ ಫೀಚರ್ಸನ್ನು ನಾನು ಇವತ್ತು ಹೇಳಕ್ಕೆ ಹೋಗ್ತಾಯಿದ್ದೀನಿ. ನಡೀರಿ ನಮ್ಮ ವಿಡಿಯೋನ ಶುರು ಮಾಡೋಣ. ಈಗ ನೀವು ಪ್ಲೇಸ್ಟೋರ್ನಲ್ಲಿ ಓಪನ್ ಮಾಡಿ, ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಗೂಗಲ್ ಮ್ಯಾಪ್ ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ಯಾವ ರೀತಿ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಗೂಗಲ್ ಮ್ಯಾಪ್ಸ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಮ್ಯಾಪ್ಸ್ ಆಲ್ರೆಡಿ ಕೆಲವು ಮೊಬೈಲ್ನಲ್ಲಿ ಇರುತ್ತೆ, ಇಲ್ಲಾಂದರೆ ಕೆಲವು ಮೊಬೈಲ್ ಇಲ್ಲ ಅಂದರೆ ಸರ್ಚ್ ಮಾಡಿ ಅದನ್ನು ಗೂಗಲ್ ಮ್ಯಾಪ್ಸ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಅಪ್ಡೇಟ್ ಮಾಡದೇ ಇರೋರು ಅಪ್ಡೇಟ್ ಅಂತ ಕೊಟ್ಟರೆ ಅಪ್ಡೇಟ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ನಲ್ಲಿ ನೀವು ಗೂಗಲ್ ಮ್ಯಾಪ್ನ ಓಪನ್ ಮಾಡಬೇಕು. ಓಪನ್ ಅಂತ ಕೊಟ್ಟಾಗ ಈ ರೀತಿ ಓಪನ್ ಆಗಿ ಇಂಟರ್ಫೇಸು, ಸ್ಟಾರ್ಟಿಂಗ್ ಇಂಟರ್ಫೇಸ್, ಹೋಮ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಂಟರ್ಫೇಸ್ನಲ್ಲಿ ನೀವು ಹೋಗಿ ನೀವು ಸರ್ಚ್ ಮಾಡಬೇಕಾಗಿರೋದು ಏನಂತಂದರೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ನಿಯರ್ ಬೈನಲ್ಲಿ ಯಾವ್ಯಾವ ಚಾರ್ಜಿಂಗ್ ಸ್ಟೇಷನ್ ಇದೆ ಅದನ್ನು ತೋರಿಸುತ್ತೆ. ಇದರಲ್ಲಿ ಮೇಯ್ನಾಗಿ ನೀವು ನೋಡ್ಬೋದು, ಒಂದು ಟಾಪ್ ಕಾರ್ನರಲ್ಲಿ ಫಿಲ್ಟರ್ಸ್ ಇದೆ. ಈ ಫಿಲ್ಟರ್ಸ್ ಏನಕ್ಕೆ ಅಂತಂದರೆ ಇದು ಮೇನ್ ಫೀಚರ್. ಈ ಫೀಚರ್ನ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನೀವು ಗಮನವಿಟ್ಟು ನೋಡಿ. ಇದರಲ್ಲಿ ನಿಮಗೆ ಯುವರ್ ಪ್ಲಗ್ಗು ಆನ್ ಪ್ಲಗ್ ಅಂತ ಇದೆ ನೋಡಿ. EV ಪ್ಲಗ್ಸ್ ಅಂದರೆ ನಿಮ್ಮ ಚಾರ್ಜಿಂಗ್ ವೆಹಿಕಲ್ನ ಪ್ಲಗ್ಸ್ನ ಒಂದು ಸಾಕೆಟ್ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಇದರಲ್ಲಿ ಇದೆ. ಇದರಲ್ಲಿ LED ಅಂತ ಕೊಟ್ಟಾಗ ಎಡಿಟ್ನಲ್ಲಿ ನೋಡ್ಬೋದು ಎಲ್ಲ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜಿಂಗ್ ಪ್ಲಗ್ನ ಸಾಕೆಟ್ನ ಟೈಪ್ಸ್ಗಳು ಇಲ್ಲಿದೆ ನೋಡಿ, ಅವೈಲಬಲ್ ಇದೆ. J1 772 ಮತ್ತು CSC ಕಾಂಬೋ 1, ಟೈಪ್ 2, CCS ಕಾಂಬೋ 2 ಮತ್ತು CHAD ಡೆಮೋ 2, ಟೆಸ್ಲಾ ಮತ್ತು ವಾಲ್ ಸಾಕೆಟ್. ಈ ರೀತಿ ನಿಮಗೆ ಯಾವುದು ಅಕ್ಕಪಕ್ಕದಲ್ಲಿ ಏನೇನು ಸ್ಟೇಷನ್ಗಳಿದೆ ಅದರದ್ದು ನಿಮ್ಮ ಸಾಕೆಟ್ಗಳನ್ನ, ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ನ ಸಾಕೆಟ್ ಯಾವ್ದು ಸಪೋರ್ಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ಈಗ ಇಂಡಿಯಾದಲ್ಲಿ ಮಿನಿಮಮ್ ಇರೋದು ಸಾಕೆಟ್ನ ಏನಂತಂದರೆ ವಾಲ್ ಸಾಕೆಟ್ ಮತ್ತು JD2 ಟೈಪ್ 2 ಈ ರೀತಿ ಸಾಕೆಟ್ಗಳು ಮಾತ್ರ ಇಂಡಿಯಾದಲ್ಲಿ ಅವೈಲಬಲ್ ಇರೋದು ಅಂತಂದರೆ ಅಕ್ಕಪಕ್ಕದಲ್ಲಿ. ಅದನ್ನು ನಾನು ಸೆಲೆಕ್ಟ್ ಮಾಡಿ ಬ್ಯಾಕ್ ಹೋದ ತಕ್ಷಣ ನೋಡಿ, ಆ ಟೈಪ್ನಲ್ಲಿ ನಾನು ಸೆಲೆಕ್ಟ್ ಮಾಡಿದ ಚಾರ್ಜಿಂಗ್ ಸಾಕೆಟ್ನಲ್ಲಿ ಯಾವ ಚಾರ್ಜಿಂಗ್ ಸ್ಟೇಷನ್ ಇದೆಯೋ ಅದನ್ನು ತೋರಿಸುತ್ತೆ. ನೋಡ್ಬೋದು CHAD ಡೆಮೋ, ಮೀಡಿಯಮ್ ಚಾರ್ಜ, ಫಾಸ್ಟ್ ಚಾರ್ಜ ಮತ್ತು CCS ಅಂತ ತೋರಿಸುತ್ತೆ. ಮತ್ತು ಇನ್ನೊಂದು ಝಿಯೋನಿಂಗ್ ಚಾರ್ಜಿಂಗ್ ಸ್ಟೇಷನಲ್ಲಿ ಟೈಪ್ 2 ಮೀಡಿಯಮ್ ಚಾರ್ಜಿಂಗ್ ಸ್ಪೀಡ್ ಅಂತ ತೋರಿಸುತ್ತೆ ನೋಡಿ. KSEV ಚಾರ್ಜಿಂಗ್ ಸ್ಟೇಷನಲ್ಲಿ 3 ಟೈಪ್ಗಳಿವೆ. ಅಂದರೆ ನೀವು ಯಾವುದನ್ನ ಸೆಲೆಕ್ಟ್ ಮಾಡಿರ್ತೀರ, ನಿಮ್ಮ ವೆಹಿಕಲ್ನ ಚಾರ್ಜಿಂಗ್ ಟೈಪ್ ಯಾವ ರೀತಿ ಇರುತ್ತೆ ಆ ಸೆಲೆಕ್ಟ್ ಮಾಡಿದ ತಕ್ಷಣ ಅದೇ ಟೈಪ್ನ ಚಾರ್ಜಿಂಗ್ ಸಾಕೆಟ್ ಎಲ್ಲಿ ಇರುತ್ತೆ ಅಂತ ನಿಮಗೆ ತೋರಿಸುತ್ತೆ. ಮತ್ತು ಇದರ ಜೊತೆಗೆ ಆ ಚಾರ್ಜಿಂಗ್ ಸಾಕೆಟ್ಗಳಲ್ಲಿ ಕೆಲವು ಅಪ್ಲಿಕೇಶನ್ಗಳನ್ನ ಕೂಡ ಇನ್ಸ್ಟಾಲ್ ಮಾಡಿ ಪೇಮೆಂಟ್ ಮಾಡಿ ನೀವು ಚಾರ್ಜಿಂಗ್ ಮಾಡೋದು ಹೇಗೆ ಅಂತ ಅದರಲ್ಲಿ ಅಪ್ಡೇಟನ್ನು ತಂದಿದ್ದಾರೆ. ಅಂದರೆ ನೀವು ಹೋದ ಜಾಗದಲ್ಲಿ ಅಲ್ಲಿ ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಆ ಚಾರ್ಜಿಂಗ್ ಸ್ಟೇಷನ್ನ ಕಾರ್ಡು ಕೂಡ ಕೊಡ್ತಾರೆ. ಈ ರೀತಿ ನೋಡಿ, ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ. ಇದರಲ್ಲಿ ಕೆಲವೊಂದು ನಾನು ತೋರಿಸ್ತೇನೆ. ಈ ರೀತಿ ಡಿಸ್ಪ್ಲೇನಲ್ಲಿ ಇರುತ್ತೆ, ನಿಮಗೆ ನೋಡ್ಬೋದು. ನೀವು ಈ ರೀತಿ ಯಾವ ಪ್ಲಗ್ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು ನೋಡಿ. ಇಲ್ಲೇ ಇದೆ ಡೆಮೋನಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ರೀತಿ ಚಾರ್ಜಿಂಗ್ನ ಸಾಕೆಟ್ಗಳನ್ನ ಸೆಲೆಕ್ಟ್ ಮಾಡಿ ಇದನ್ನು ಚಾರ್ಜ್ ಮಾಡೋ ಆಪ್ಷನ್ ಕೂಡ ಇದೆ. ಮತ್ತು ಅಪ್ಲಿಕೇಶನ್ ಮುಖಾಂತರ ನೀವು ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಆ ಆಪ್ಷನ್ ಕೂಡ ಅವೈಲಬಲ್ ಇದೆ ಇದರಲ್ಲಿ. ಈ ರೀತಿ ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅಂದರೆ ಈ ಅಪ್ಡೇಟು ಗೂಗಲ್ನವರು ಕೊಟ್ಟಿರೋದು ಬಹಳ ಒಳ್ಳೆಯದಾಯಿತು. ಚಾರ್ಜಿಂಗ್ ಸ್ಟೇಷನ್ ನಿಯರ್ ಬೈ ನಿಮಗೆ ಎಲ್ಲಿದೆ ಅಂತ ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡೋ ಮುಖಾಂತರ ನೀವು ಇದನ್ನು ನೋಡ್ಬೋದು. ಈ ರೀತಿ ನೋಡಿ, ಚಾರ್ಜಿಂಗ್ ಸ್ಟೇಷನ್ ಈ ರೀತಿ ಇರುತ್ತೆ. ನಿಮಗೆ ಯಾವ ಸಾಕೆಟ್ ಯೂಸ್ ಆಗುತ್ತೆ ಆ ಚಾರ್ಜಿಂಗ್ ಸಾಕೆಟ್ನ ನೀವು ಯೂಸ್ ಮಾಡಿ ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ನ ನೋಡಿ. ಇಲ್ಲಿ ಹೇಳಿದ್ನಲ್ಲ, ಈ ರೀತಿ QR ಕೋಡ್ ಕೊಟ್ಟಿರ್ತಾರೆ. ಆ QR ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ಆ ಕಂಪನಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ನೀವು ಚಾರ್ಜಿಂಗ್ನ ಮಾಡ್ಕೋಬೋದು. ಯಾವಾಗ ಚಾರ್ಜ್ ಆಗ್ತಿದೆ, ಕೆಲವು ಅಪ್ಲಿಕೇಶನ್ಗಳಲ್ಲಿ ಅಲ್ಲೇ ಚಾರ್ಜ್ ಆಗುತ್ತೆ ಇಲ್ವೋ ಎಲ್ಲನೂ ನೋಡಿ ಇದು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕನನ್ನು ಆಲ್ನಲ್ಲಿ ಹಾಕೋದನ್ನು ಮರೆಯಬೇಡಿ. ಇದೇ ರೀತಿ ವಿಡಿಯೋಗಾಗಿ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.